ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಅನೀಶ್ ಎನ್ನುವ ಒಬ್ಬ ಯುವ ನಿರ್ದೇಶಕ ಚಿಕ್ಕ ಪುಟ್ಟ ಶಾರ್ಟ್ ಮೂವಿಗಳನ್ನು ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ನಿರ್ದೇಶಕನಾಗಿ ಪ್ರಾಪರ್ ಸಿನಿಮಾವನ್ನು ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡಿದ್ದಂತಹ ಯುವಕ ಶಾರ್ಟ್ ಮೂವಿಗಳನ್ನು ಮಾಡಿಕೊಂಡು ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಕೊಂಡು ತನ್ನ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದಂತಹ ಯುವಕ. ಈತನನ್ನು ಒಂದು ಗುಂಪು ಅನ್ನೋದಕ್ಕಿಂತ ಆತನ ಸ್ನೇಹಿತರ ಗುಂಪು ಅಂತಾನೆ ಹೇಳ್ಬೋದು, ಎಲ್ಲ ಕೂಡ ಗೊತ್ತಿರೋರೆ. ಅವನನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಒಂದು ರೂಮಲ್ಲಿ ಕೂಡಾಕಿ ವಿಕೆಟು ಬ್ಯಾಟಿಂದೆಲ್ಲ ಮನಸ್ಸಿಗೆ ಬಂದಂಗೆ ಹೊಡೆದು ಆತನ ಬಳಿ ಇದ್ದಂತಹ ಚಿನ್ನ, ದುಡ್ಡು, ಮೊಬೈಲ್ ಎಲ್ಲವನ್ನೂ ಸಹ ಕಿತ್ಕೊಂಡು ತುಮಕೂರಿಂದ ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಸಹ ಕರೆದುಕೊಂಡು ಹೋಗಿ ಅಲ್ಲಿ ಮಂದಾರಗಿರಿ ಬೆಟ್ಟದ ಬಳಿ ಕೂಡ ಅವನಿಗೆ ಹೊಡೆದು ಅಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ. ಅಂದರೆ ಆತನ ಬಳಿ ಇದ್ದಂತಹ ಚಿನ್ನ, ದುಡ್ಡು, ಮೊಬೈಲ್ ಎಲ್ಲವನ್ನೂ ಸಹ ದೋಚ್ಕೊಂಡು ಹೋಗಿರ್ತಾರೆ. ಸೊ ಆತ ಅಲ್ಲಿಂದ ಬಂದು ಆಡುಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಡ್ತಾನೆ. ಕಂಪ್ಲೇಂಟನ್ನು ಕೊಟ್ಟಾದ್ಮೇಲೆ ಈಗ ಆಲ್ಮೋಸ್ಟ್ 10 ರಿಂದ 11 ಜನ ಆತನ ಜೊತೆಗಿದ್ದಂತಹ ಸ್ನೇಹಿತರನ್ನೇ ಅರೆಸ್ಟ್ ಮಾಡಿ ಈಗ ಜೈಲಿಗೆ ಕಳುಹಿಸಲಾಗಿದೆ. ಈ ಕೇಸ್ ಇಷ್ಟೊಂದು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನು ಈ ಕೇಸ್ ಅನ್ನೋದನ್ನ ನಾವು ನೋಡೋದಾದ್ರೆ, ಎಲ್ಲರೂ ಕೂಡ ಭೀಮಾ ಸಿನಿಮಾನ ನೋಡಿರ್ತೀರಾ. ಭೀಮಾ ಸಿನಿಮಾದಲ್ಲಿ ಒಬ್ಬ ನಟಿಯನ್ನ ನಟ ದುನಿಯಾ ವಿಜಯ್ ಅವರು ಆ ಚಿತ್ರದ ಮೂಲಕ ಪರಿಚಯ ಮಾಡಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಆಕೆ ನಟಿ ಆಗೋದಕ್ಕಿಂತ ಮುಂಚೆ ಇನ್ಫ್ಲುಯೆನ್ಸರ್ ಐಶ್ವರ್ಯ ಅನ್ನೋದು ಅವರ ಹೆಸರು. ಐಶ್ವರ್ಯ ಅಂತಂದ್ರೆ ಯಾರಿಗೂ ಕೂಡ ಅಷ್ಟು ಬೇಗ ಅರ್ಥ ಆಗ್ಲಿಕ್ಕಿಲ್ಲ. ಆಶ್ ಮೆಲೋ ಅನ್ನೋದು ಅವರ ಇನ್ಸ್ಟಾಗ್ರಾಮ್ನ ಒಂದು ಐಡಿಯಾ ನೇಮ್. ಆಶ್ ಮೆಲ್ಲೋ ಎನ್ನುವ ಹೆಸರನ್ನ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಯಾರು ಅಂತ. ಸ್ಕ್ರೀನ್ ಮೇಲೆ ನೀವು ಫೋಟೋವನ್ನ ಸಹ ನೋಡ್ತಾ ಇದ್ದೀರಾ. ಈಕೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವ ಕಾರಣಕ್ಕಾಗಿಯೇ ಈ ಕೇಸ್ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಏನಿದು ಪ್ರಕರಣ, ಯಾಕೆ ಆತನನ್ನ ಕರೆದುಕೊಂಡು ಬಂದು ಹೊಡೆದ್ರು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ 2 ಆಂಗಲ್ನಿಂದ ನಾವು ಈ ಸ್ಟೋರಿಯನ್ನ ನೋಡಬೇಕಾಗತ್ತೆ. ಒಂದು ಫಸ್ಟ್ ಆಂಗಲ್ ಏನಪ್ಪಾ ಅಂತಂದ್ರೆ, ಇವರು ಆತನನ್ನ ಮುಂಬೈನಿಂದ ಕರೆಸ್ತಾರೆ. ಬೆಂಗಳೂರಿನಲ್ಲಿ ಇದ್ದಂತಹ ಈ ಅನೀಶ್ ಎಂಬ ಯುವ ನಿರ್ದೇಶಕ ಬೆಂಗಳೂರನ್ನ ಬಿಟ್ಟು ಮುಂಬೈಗೆ ಹೋಗಿ ನಿಲ್ಸಿರ್ತಾನೆ. ಮುಂಬೈಗೆ ಹೋಗಿ ನಿಲ್ಸಿದ್ರು ಕೂಡ ಈ ಅವರ ಸ್ನೇಹಿತರ ಗುಂಪಿನ ಒಂದಷ್ಟು ಜನರ ಜೊತೆಗೆ ಆತ ಟಚ್ ಅಲ್ಲಿ ಇರ್ತಾನೆ. ಅದರಲ್ಲೂ ಆಶ್ ಮೆಲ್ಲೋ, ಐಶ್ವರ್ಯ ಅಂತ ಏನ್ ಹೇಳಿದೆ, ಇವರ ಜೊತೆಗೂ ಸಹ ಟಚ್ ನಲ್ಲಿ ಇರ್ತಾನೆ. ಆತ ಅವನ ಕಾರನ್ನ ಮಾರಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರ್ತಾನೆ. ಇದೇ ಒಂದು ವಿಚಾರವಾಗಿ ಐಶ್ವರ್ಯಗೆ ಸಹ ಈ ವಿಚಾರ ಗೊತ್ತಾಗುತ್ತೆ. ಈ ವಿಚಾರ ಗೊತ್ತಾದ ತಕ್ಷಣ ಐಶ್ವರ್ಯ ಮಿಕ್ಕ ಫ್ರೆಂಡ್ಸ್ಗಳಿಗೂ ಸಹ ಹೇಳ್ತಾರೆ. ಹೇಳಿದ ತಕ್ಷಣ ಆತನನ್ನ ಮುಂಬೈಯಿಂದ ಕರೆಸ್ಕೊಳ್ತಾರೆ. ಯಾವ ಕಾರಣ ನೀಡಿ? ತನ್ನ ಕಾರನ್ನ ಅಂದ್ರೆ ನಿನ್ನ ಕಾರನ್ನ ಮಾರಿಸ್ಕೊಡ್ತೀವಿ ಒಂದು ಒಳ್ಳೆ ರೇಟಿಗೆ ಅಂತ ಮುಂಬೈನಿಂದ ಆತನನ್ನ ಬೆಂಗಳೂರಿಗೆ ಕರೆಸಿಕೊಂಡು ಇಷ್ಟನ್ನೆಲ್ಲ ಮಾಡಿದ್ದಾರೆ. ಆತನನ್ನ ದೋಚಿದ್ದಾರೆ. ಆತನ ಬಳಿ ಇರುವಂತಹ ದುಡ್ಡು, ಚಿನ್ನ, ಮೊಬೈಲ್ ಹಾಗೂ ಅಕೌಂಟ್ನಿಂದ ಒಂದಷ್ಟು ದುಡ್ಡನ್ನು ಸಹ ಟ್ರಾನ್ಸ್ಫರ್ಸ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಬಂದಿರುವಂತಹ ಆರೋಪ. ಇವ್ರು ಯಾಕೆ ಹಿಂಗ ಮಾಡಿದ್ರು ಅನ್ನೋದನ್ನ ಇನ್ನೊಂದು ಆಂಗಲ್ ಇಂದ ನಾವು ನೋಡೋದಾದ್ರೆ, ಈ ಅನೀಶ್ ಎನ್ನುವ ಯುವ ನಿರ್ದೇಶಕ ಏನಿದ್ದಾನೆ, ಈತ ಚಿಕ್ಕ ಪುಟ್ಟ ಶಾರ್ಟ್ ಮೂವಿಗಳನ್ನ ಮಾಡಿಕೊಂಡು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ತನ್ನ ಆಸೆಯನ್ನ ಈಡೇರಿಸ್ಕೊಳ್ತಾ ಇದ್ದ. ಈತನಿಗೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕು, ಅಂದ್ರೆ ಪ್ರಾಪರ್ ಸಿನಿಮಾ ಮಾಡಬೇಕು, ಥಿಯೇಟರ್ ನಲ್ಲಿ ರಿಲೀಸ್ ಮಾಡಬೇಕು, ನಾನೊಬ್ಬ ನಿರ್ದೇಶಕ ಆಗಬೇಕು ಅಂತ ಕನ್ಸಿತ್ತು. ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕು ಅಥವಾ ಸಿನಿಮಾನ ನಿರ್ಮಾಣ ಮಾಡಬೇಕು ಎನ್ನುವ ಒಂದು ಪ್ಲಾನ್ ಅನ್ನ ರೆಡಿ ಮಾಡಬೇಕು ಅನ್ನುವ ಒಂದು ಪ್ಲಾನ್ ಅನ್ನ ಮಾಡ್ಕೋತಾರೆ. ಸೊ ಹಾಗಾಗಿ ಒಂದಷ್ಟು ಜನ ಈತನ ಸ್ನೇಹಿತರು, ಈ ಪ್ರಕರಣದಲ್ಲಿ ಭಾಗಿಯಾಗಿರುವವರೂ ಸೇರಿ ಒಂದಷ್ಟು ಜನ ಈತನಿಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕಾಗಿ ಆಗಾಗ ಈ ಒಂದು ಗುಂಪಿನ ನಡುವೆ ಗಲಾಟೆಗಳು ನಡೀತಾ ಇತ್ತು. ಆದರೆ ಈತ ಬೆಂಗಳೂರನ್ನ ಬಿಟ್ಟು ಮುಂಬೈಗೆ ಹೋಗಿ ನೆಲೆಸಿದ್ದ ಈ ಒಂದು ದುಡ್ಡಿನ ಗಲಾಟೆ ವೈಮನಸ್ಸು ಜಾಸ್ತಿ ಆಗಿತ್ತು. ಆತ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಆತನ ಕಾರನ್ನ ಮಾರುವ ನೆಪದಲ್ಲಿ ಆತನನ್ನ ಮುಂಬೈನಿಂದ ಬೆಂಗಳೂರಿಗೆ ಕರೆಸಿಕೊಂಡು ಆತನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಸೈಡ್ ಸ್ಟೋರಿ. ಇಲ್ಲಿ ತಪ್ಪು ಯಾರ್ದು ಅಂತ ಅನ್ಸುತ್ತೆ. ಬೇಸಿಕ್ ಆಗಿ ಈ ಕೇಸ್ನ ನೋಡ್ತಾ ಇದ್ರೆ 2 ಆಂಗಲ್ ಇಂದ ನೋಡ್ತಾ ಇದ್ರೆ ಇಲ್ಲಿ ಇಬ್ರದು ಕೂಡ ತಪ್ಪು ಕಾಣ್ತಾ ಇದೆ. ಈತ ಏನಾದ್ರೂ ನಿಜವಾಗ್ಲೂ ಆ ಗುಂಪಿನಿಂದ ದುಡ್ಡನ್ನ ಇಸ್ಕೊಂಡು ಬೆಂಗಳೂರಿಂದ ಅಂದ್ರೆ ಕರ್ನಾಟಕದಿಂದ ತಲೆಮರೆಸ್ಕೊಂಡು ಮುಂಬೈಗೆ ಹೋಗಿದ್ರೆ ಅದು ಕೂಡ ತಪ್ಪೆ. ಹಾಗಂತ ಆತ ದುಡ್ಡನ್ನ ಇಸ್ಕೊಂಡು ಮುಂಬೈಗೆ ಎಸ್ಕೇಪ್ ಆದವನ್ನ ಕರೆಸ್ಕೊಂಡು ಇವರು ಕಟ್ ಹಾಕಿ ರೂಮ್ನಲ್ಲಿ ಕೂಡಾಕಿ ಹೊಡೆದು ಅಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದು ತಪ್ಪೆ. ಈ ಒಂದು ಪ್ರಕರಣದಲ್ಲಿ 10 ರಿಂದ 11 ಜನ ಏನು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿದೆ, ಅವರಿಗೆ ಈ ಹಿಂದೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಒಂದು
ಪೊಸಿಷನ್, ಅವರು ಏನು ಕೆಲಸ ಮಾಡ್ತಾ ಇದ್ರು, ಅದರಲ್ಲೂ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಸಹ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲನ್ನು ಸೇರಿರೋದು ಅವರ ಭವಿಷ್ಯ ಏನು ಆಗುತ್ತೆ ಎನ್ನುವ ಚಿಂತೆ ನನಗಂತೂ ಕಾಡ್ತಾ ಇದೆ. ಯಾಕಪ್ಪ ಅಂತಂದರೆ ಈ ಕೇಸ್ನಲ್ಲಿ ನಾನು ಹೇಳಿದ್ನಲ್ಲ 11 ಮಂದಿ ಅರೆಸ್ಟ್ ಆಗಿದ್ದಾರೆ. 11 ಮಂದಿ ಅರೆಸ್ಟ್ ಆದವರಲ್ಲಿ ಆಶೀರ್ವಾದ್ 26 ವರ್ಷ, ಈತ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಲಕ್ಷ್ಮೀನಾರಾಯಣ 36 ವರ್ಷ, ಈತ ಮೂವಿಯ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸುಜನ್ ಈತ ತನ್ನದೇ ಆದಂತಹ ಒಂದು ಕೋಳಿ ಫಾರ್ಮ್ ಅನ್ನ ಇಟ್ಕೊಂಡಿದ್ದ. ಚರಣ್ ಈತ ಬ್ಲಿಂಕಿಟ್ ಆನ್ಲೈನ್ ಡೆಲಿವರಿ ಆಪ್ ಏನಿದೆ ಆ ಬ್ಲಿಂಕಿಟ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅರ್ಸಲಾನ್ ಈತ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸಂಜಯ್ ಈತ ಇನ್ನು ಡಿಗ್ರಿ ಅಂದ್ರೆ ಬಿಕಾಂ ಓದ್ತಾ ಇದ್ದ. ಶಾಹಿದ್ ಅಹಮದ್ ಮತ್ತು ರಿಯಾನ್ ಈ ಇಬ್ಬರು ಕೂಡ BBA ವಿದ್ಯಾರ್ಥಿಗಳು. ಅದರ ಜೊತೆಗೆ ಭೀಮಾ ಚಿತ್ರದಲ್ಲಿ ನಟಿಸಿದಂತಹ ನಟಿ ಆಶ್ ಮೆಲ್ಲೋ ಅಂದ್ರೆ ಐಶ್ವರ್ಯ ಏನಿದ್ದಾರೆ ಇವರು ಕೂಡ ನಟಿಯಾಗಿ ಅದರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಫ್ಲುಯೆನ್ಸರ್ ಆಗಿ ತನ್ನದೇ ಆದಂತಹ ಒಂದು ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ರು. ಸೊ ಇಲ್ಲಿ ಫ್ರೆಂಡ್ಸ್ಗಳು ಸೇರಿಕೊಂಡು ಫ್ರೆಂಡ್ಸ್ಗಳು ನಿರ್ಧಾರ ಮಾಡಿ ಸಿನಿಮಾ ಮಾಡುವ ವಿಚಾರಕ್ಕಾಗಿ ಇಷ್ಟೆಲ್ಲ ದೊಡ್ಡ ರಾಧಾಂತ ಆಗಿ ಇದೀಗ ಕಾನೂನನ್ನ ಕೈಗೆ ತೆಗೆದುಕೊಂಡಂತಹ ತಪ್ಪಿಗೆ ಇದೀಗ ಜೈಲು ಸೇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನ ಕೇಳಿದಾಗ? ಅಂದರೆ ತನಿಖೆ ನಡೀತಾ ಇದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಒಂದಷ್ಟು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಬಾಕಿ ಇದೆ, ಕೋರ್ಟ್ಗೆ ಕೇಸ್ ಹೋಗುತ್ತೆ. ಹೋಗಾದ್ಮೇಲೆ ಅಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದು ನಿರ್ಧಾರ ಆಗುತ್ತೆ. ಆದರೆ ಆತನನ್ನ ಕೂಡಾಕಿ ಹೊಡೆದಿರೋದಂತೂ ಕಾನೂನಿನ ಪ್ರಕಾರ ತಪ್ಪೇ. ಅದರ ಬದಲು ನಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗಿದ್ದಾನೆ, ತಲೆ ಮರೆಸ್ಕೊಂಡಿದ್ದಾನೆ, ನಮಗೆ ದುಡ್ಡು ಕೊಡ್ತಾ ಇಲ್ಲ, ನಮಗೆ ಮೋಸ ಮಾಡಿದ್ದಾನೆ ಅಂತ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಮೋಸ್ಟ್ಲಿ ಇವತ್ತು ಇವರಿರೋ ಜಾಗದಲ್ಲಿ ಅವರಿರ್ತಾ ಇದ್ರು. ಸೊ ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕಿಂತ ಮುಂಚೆ ಜಸ್ಟ್ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತಗೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಈ ಒಂದು ಸ್ಟೋರಿಯನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.